ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದಾರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ ಬಂದು ನಮ್ಮ ಅತ್ತೆ ಮನೇಲಿದ್ದೀನಿ, ಅಂದರೆ ಹಸ್ಬೆಂಡ್ ಊರಲ್ಲಿದ್ದೀನಿ ನಾನು. ಸೊ ಆವಾಗ 6 ಮಂತಲ್ಲಿ ಒಂದು 3-4 ಡೇಸ್ ಇರೋಣ ಅಂತ ಹೋಗಿದ್ದೆ. ಆವಾಗ ವಾಮಿಟ್ ಏನಿರಲಿಲ್ಲ. ಸ್ವಲ್ಪ ದಿನ ಇರು ಬಾ ಅಂತ ಹೇಳಿ ಅಲ್ಲಿ ಕರ್ಸ್ಕೊಂಡಿದ್ರು. ಸೊ ಅಲ್ಲಿ ಹೋಗಿದ್ವಿ. ಸೊ ಆ್ಯಂಡ್ ಅಲ್ಲಿ ಒಂದು 3-4 ಡೇಸ್ ಇದ್ದೆ. ಸೊ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ, ಜಾಸ್ತಿ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಿರ್ಬೋದು, ಟೈಮ್ 8:30 ಆಗಿದೆ. ಇವಾಗ ಎದ್ದೆ ನಾನು. ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಬೇಗ ಎದ್ದೋದಕ್ಕೆ ಆಗಲ್ಲ, 8 o'clock ಮೇಲೇ. ಸೊ 8:30 ಎದ್ದ ತಕ್ಷಣ ಗೆ ಟಾಯ್ ಕೊಟ್ಟೆ, ಆಟ ಆಡ್ತಾ ಕೂತ್ಕೊಂಡ್ಳು ನಮ್ಮ ಮಾವನ ಜೊತೆ. ಟಾಯ್ ಜೊತೆ ಮಾತಾಡ್ತಾ ನಮ್ಮ ಮಾವನ ಜೊತೆ ಕೂತಿದ್ಲು. ಸೊ ನಾನು ಇವಾಗ ಎದ್ನಲ್ಲ, ಅತ್ತೆ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡ್ತಿದ್ರು. ಸೊ ಟೊಮೊಟೊ ಚಿತ್ರಾನ್ನ ಮಾಡಿಬಿಟ್ಟು ವಡೆ ಮಾಡಿದರು. ಸೊ ಇದ್ದು ಫ್ರೆಶ್ ಅಪ್ ಆಗಿ, ಅಂದರೆ ಮುಖ ತೊಳೆದ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಹೇಳಿ ತಿಂಡಿ ಹಾಕ್ಸ್ಕೊಂಡು ತಿಂತಿದ್ದೀನಿ. ಸೊ ತಿಂದಿದ್ದೆಲ್ಲ ಆಯಿತು, ಪಾಪಗೂ ತಿನ್ನಿಸಿ ನಾನು ತಿಂದಾಯಿತು. ಆ್ಯಂಡ್ ನೆಕ್ಸ್ಟ್ ಸ್ನಾನ ಎಲ್ಲ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ, ಏನು ಕೆಲಸ ಇರಲಿಲ್ಲ. ಪಾಪುನು ಅವಳಿಗೂ ತಿನ್ನಿಸಿ, ಅವಳಿಗೂ ಸ್ನಾನ ಎಲ್ಲ ಮಾಡಿಸಿ ಮಲಗಿಸ್ದೆ ಇವತ್ತು. ಸೊ ಹಾಗೆ ಕೂತ್ಕೊಂಡೆ. ಇದು ಬಂದು ನನ್ನ ಹಸ್ಬೆಂಡ್ ಟೀ ಶರ್ಟು. ನನ್ನ ಡ್ರೆಸ್ ಎಲ್ಲ ಸ್ವಲ್ಪ ಟೈಟ್ ಅನ್ನಿಸ್ತಿತ್ತು, ಇವಾಗ ಹೊಟ್ಟೆ ಇದೆಯಲ್ಲ. ಸೊ ಹಾಗಾಗಿ ತಿಂಡಿ ಎಲ್ಲ ತಿಂದು ಸ್ವಲ್ಪ ಟೈಮ್ ವಾಕ್ ಮಾಡೋಣ ಅಂತ ಹೇಳಿ ವಾಕ್ ಮಾಡ್ತಿದ್ದೀನಿ. ಸೊ ಇದು ನಾನು 6 ಮಂತ್ಸಲ್ಲಿ ಇರಬೇಕಾದ್ರೆ ತಗೊಂಡಿರೋ ವಿಡಿಯೋ. ಅಂದರೆ ಒಂದು ಮೆಮೊರೇಬಲ್ ಆಗಿರಲಿ ಅಂತ ಹೇಳಿ, ಅಂದರೆ ಹಸ್ಬೆಂಡ್ ಊರಲ್ಲಿ 6 ಮಂತಲ್ಲಿ ಇದ್ನಲ್ಲ. ಸೊ ಹಾಗಾಗಿ ಅದೊಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋನ ವ್ಲಾಗ್ ಆಗಿ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ತಿಂಡಿ ತಿಂದು ಎಲ್ಲ ಮುಗೀತಲ್ಲ, ಫ್ರೆಶ್ ಅಪ್ ಎಲ್ಲ ಆಗಿ ಮನೆ ಒಳಗಡೆ ಒಂದು 10 to 15 minutes ವಾಕ್ ಮಾಡ್ತೀನಿ ನಾನು. ಹಾಗೆ ಕಡೆಯಿಂದ ಕಡೆ ವಾಕ್ ಮಾಡಿದೆ. ಆ್ಯಂಡ್ ಹಿಂಗೆ ಅಂದರೆ ನಾನು ಒಂದು 3-4 ಡೇಸ್ ಮೇಲೇ ಇದ್ದೆ ಇಲ್ಲಿ. ಸೊ ಜಾಸ್ತಿ ವೀಡಿಯೋಗಳನ್ನೇನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಸುಮ್ಮನೆ ರೆಸ್ಟ್ ಮಾಡ್ತಿದ್ದೆ ನಾನು. ಸೊ ಹಾಗಾಗಿ ಹಾಗೇ ಬೇಬಿ ಬಂಪ್ ಅಂದರೆ ತುಂಬಾ ಒಂದು ಮೆಮೊರೇಬಲ್ ಇದ್ದು. ಸೊ ಎಲ್ಲ ಕ್ಯಾಪ್ಚರ್ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಹಾಗೇ ಸುಮ್ಮನೆ ವಿಡಿಯೋ ಮಾಡಿಕೊಂಡೆ. ಇದು ಬಂದು ಹಸ್ಬೆಂಡ್ ಟೀ ಶರ್ಟು. ಹೇಳಿದ್ನಲ್ಲ, ನನ್ನ ಡ್ರೆಸ್ ಎಲ್ಲ ಸ್ವಲ್ಪ ಟೈಟ್ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ನನ್ನದು ಒಂದು ನೈಟ್ ಪ್ಯಾಂಟಿಗೆ ಒಂದು ಟೀ ಶರ್ಟ್, ಹಸ್ಬೆಂಡ್ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಅವ್ರದ್ದು ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿತ್ತು. ಸೊ ಹಾಗೇ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ಅಲ್ಲಿ ಒಂದು 3-4 ಡೇಸ್ ಏನೋ ಇದ್ದೆ. ಸೊ ಅಲ್ಲಿದು ಡೈಲಿ ವ್ಲಾಗ್ ಮಾಡೋಕ್ಕಾಗದೆ ಹೋದ್ರು. ಹಾಗೇ ವೀಡಿಯೋಸ್ಗಳನ್ನ ಮಾಡ್ಕೊತಿದ್ದೆ ಬೇಬಿ ಬಂಪ್ ಜೊತೆ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವಾಗ ಅಮ್ಮನ ಮನೆಯಲ್ಲೇ ಇದ್ದೀನಿ. ಸೊ ಆವಾಗ ಸ್ವಲ್ಪ ದಿನ ಇರೋಣ ಅಂತ ಹೋಗಿದ್ದೆ ಅಷ್ಟೇ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದೊಂದು ಸ್ಮಾಲ್ ವ್ಲಾಗ್ ಆಗಿತ್ತು, ಅಂದರೆ ನನ್ನ ಹಸ್ಬೆಂಡ್ ಊರಲ್ಲಿ ಇದ್ನಲ್ಲ, ಅದೊಂದು ಮೆಮೊರಿ ಆಗಿರಲಿ ಇದೊಂದು ವಿಡಿಯೋ ಅಂತ ಹೇಳಿ ಇಲ್ಲಿಗೆ ಇದೊಂದು ವ್ಲಾಗ್ ಮಾಡಿದೆ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಕೇಳ್ತಿದ್ದೀನಿ. ಆ್ಯಂಡ್ ಹಸ್ಬೆಂಡ್ ನೇರಳೆ ಹಣ್ಣು ತಂದಿದ್ರು. ಸೊ ಇವಾಗ ನೇರಳೆ ಹಣ್ಣು ಸೀಸನ್ ಅಲ್ವಾ. ಸೊ ನನಗೆ ಇಷ್ಟ, ಅಂದರೆ ಪ್ರೆಗ್ನೆನ್ಸಿ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ತಿಳ್ಕೊಂಡೆ ತಿನ್ನೋದು. ಅಂದರೆ ಜಾಸ್ತಿ ಏನು ತಿನ್ನೋದಕ್ಕೆ ಹೋಗಲಿಲ್ಲ. ಸೊ ಸ್ವಲ್ಪ ತಿಂದೆ. ಹಸ್ಬೆಂಡ್ ತಂದಿದ್ರು. ಇವಾಗ ಸೀಸನ್ ಅಲ್ವಾ, ಸೀಸನಲ್ಲಿ ಎಲ್ಲ ಫ್ರೂಟ್ಸ್ನೂ ತಿನ್ನಬೇಕು, ಚೆನ್ನಾಗಿರುತ್ತೆ. ಸೊ ನನಗಿಷ್ಟ. ಆ್ಯಂಡ್ ಮತ್ತು 2 ಮಂತ್ಸ್ ಎಲ್ಲ ಕಳೆದ್ರೆ ಏನು ಸಿಗಲ್ಲ ಅಲ್ವಾ. ಸೊ ಹಾಗಾಗಿ ತಿಂದೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇದೊಂದು ಸ್ಮಾಲ್ ವ್ಲಾಗ್ ಆಗಿತ್ತು ಅಂತ ಹೇಳ್ತಾ, ಇನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.